ನಿಮ್ಮ ಫ್ರಿಡ್ಜ್ ಮುಂದಕ್ಕೆ ಬಗ್ಗಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ. ಮುಂದಕ್ಕೆ ಬಗ್ಗಿದ್ರೆ ಡೋರು ಹಾಕೊಳ್ಳೋದಿಲ್ಲ. ಮಕ್ಕಳು ಅಥವಾ ನೀವೇ ತೆಗೆದು ಬಿಟ್ರೆ ಡೋರು ಹಿಂದಕ್ಕೆ ಹೋಗುತ್ತೆ, ಹಾಕೊಳ್ಳೋದಿಲ್ಲ. ಕಂಪ್ರೆಸರ್ ಎನಿ ಟೈಮ್ ಆನ್ ಆಗಿರುತ್ತೆ. ಅವಾಗ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ನಿಮ್ಮ ಫ್ರಿಡ್ಜ್ನ ಸ್ವಲ್ಪ ಹಿಂದಕ್ಕೆ ಬಗ್ಸಿದ್ರೆ ಅವಾಗ ಡೋರು ತನ್ನಿಚ್ಚಿತಾನಾಗೆ ರಪ್ ಅಂತ ಹಾಕೊಳ್ಳುತ್ತೆ. ಅವಾಗ ನಿಮಗೆ ನೀವು ಮರ್ತು ಬಿಟ್ರು ಕೂಡ ಡೋರ್ ಮುಚ್ಚೋದನ್ನ ಮರ್ತು ಬಿಟ್ರು ಕೂಡ ಡೋರು ತನ್ನಿಚ್ಚಿತಾನಾಗೆ ಹಾಕೊಳ್ಳುತ್ತೆ. ಅವಾಗ ನಿಮಗೆ ಕರೆಂಟ್ ಬಿಲ್ಲು ಕಡಿಮೆ ಬರುತ್ತೆ. ಕಾರಣ ಕಂಪ್ರೆಸರ್ ಓಡೋದು ಕಡಿಮೆ ಆಗುತ್ತೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ವಿಡಿಯೋದಲ್ಲಿ ನೀವು ಮನೆಯಲ್ಲಿ ಫ್ರಿಡ್ಜ್ ಇದ್ರೆ ಅಥವಾ ಹಳೇದಿದ್ರೆ ಅಥವಾ ತಗೋಬೇಕು ಅಂತಿದ್ರೆ ಖಂಡಿತ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಪ್ಪ ಅಂತಂದ್ರೆ, ನಿಮ್ಮ ಫ್ರಿಡ್ಜಿನ ಗ್ಯಾಸ್ಕೆಟ್ ಮತ್ತೆ ಫ್ರಿಡ್ಜ್ ಕೂರ್ಸಿರೋದು ಅಂದ್ರೆ ನೆಲದ ಮೇಲೆ ಇಟ್ಟಿರೋ ಜಾಗದಲ್ಲಿ ಏನಾದ್ರೂ ಎಡವಟ್ಟಾಗಿದ್ರೆ ಕರೆಂಟ್ ಬಿಲ್ ತುಂಬಾನೇ ಬರ್ತಾ ಇರುತ್ತೆ. ಇದನ್ನ ಯಾವ ತರ ಸರಿಪಡಿಸ್ಕೊಳ್ಳೋದನ್ನ ಖಂಡಿತವಾಗಿ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆವರೆಗೂ ನೋಡಿ. ಗ್ಯಾಸ್ಕೆಟ್ ಬಗ್ಗೆ ಮತ್ತೆ ನೀವು ಕೂರ್ಸಿರೋ ಅಂದ್ರೆ ಫ್ರಿಡ್ಜ್ ನ ಮನೆಯಲ್ಲಿ ಕೂರ್ಸಿರ್ತೀರಲ್ಲ, ಅದನ್ನು ಕೂರ್ಸಿರೋ ಡೈರೆಕ್ಷನ್ ಯಾವ ತರ ಅನ್ನೋದನ್ನ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ತಮ್ಮನೇನಲ್ಲಿ ನೋಡಿರ್ಬೋದು ಯಾವ ತರ ಬಿಲ್ ಜಾಸ್ತಿ ಬರುತ್ತೆ ಅಂತ. ಅಂದ್ರೆ ಯಾವ ಕಡೆ ವಾಲ್ ಇರಬೇಕು, ಯಾವ ಕಡೆ ಬಗ್ಗಿರ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗಳಲ್ಲಿ ಯಾರಿಗಾದ್ರೂ ವಿಡಿಯೋ ಫ್ರಿಡ್ಜ್ ಇದ್ದವ್ರ ಮನೆಗೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ನಿಮ್ಮ ಫ್ರಿಡ್ಜು ಯಾವಾಗಲೂ ಮುಂದಕ್ಕೆ ಬಗ್ಗಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಯಾಕೆ ಅಂತ ನಿಮಗೆ ಕ್ಲಿಯರ್ ಆಗಿರ್ತೀನಿ ನೋಡಿ. ನೀವು ಫ್ರಿಡ್ಜ್ನ ಮುಂದಕ್ಕೆ ಬಗ್ಸಿದ್ರೆ ಏನಾಗುತ್ತಪ್ಪ ಅಂತಂದರೆ, ನೀವು ಡೋರ್ನ ತೆಗೆದ್ರೆ ಅದು ಹಾಕ್ಕೊಳ್ಳೋದಿಲ್ಲ. ಅಂದರೆ ಡೋರು ಹಿಂದಕ್ಕೆ ಹೋಗ್ತಾ ಇರುತ್ತೆ, ಅಂದರೆ ತಕ್ಕೊಳ್ತಾ ಇರುತ್ತೆ. ಅದೇ ನೀವು ಸ್ವಲ್ಪ ಹಿಂದಕ್ಕೆ ಬಗ್ಸಿದ್ರೆ ಆವಾಗ ನಿಮ್ಮ ಡೋರ್ ಏನಾಗುತ್ತೆ ಅಂತಂದರೆ, ನೀವು ಹಾಕಿದ ತಕ್ಷಣ ಅದನ್ನು ಸ್ವಲ್ಪ ನೀವು ಡೋರ್ನ ಏನಾದ್ರು ಸಾಮಾನು, ಫ್ರಿಡ್ಜಲ್ಲಿ ಏನಾದ್ರು ಸಾಮಾನುಗಳನ್ನ ತಗೊಂಡ್ರೆ ಅದು ತಾನಾಗೆ ರಪ್ ಅಂತ ಹಾಕ್ಕೊಡುತ್ತೆ. ಗೊತ್ತಾಯ್ತಲ್ಲ? ಆವಾಗ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳೇ ಇರ್ತಾರೆ, ಅವರು ಅದನ್ನು ತೆಗಿತಾರೆ ಮತ್ತು ಹಾಕೋದಿಲ್ಲ. ನೀವು ಎಲ್ಲ ಟೈಮಲ್ಲೂ ಬಂದು ನೀವು ಅದನ್ನು ನೋಡಿ ಹಾಕೋಕ್ಕೂ ಆಗೋದಿಲ್ಲ. ಇಂಥ ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಅದು ತಾನಾಗೆ ಹಾಕ್ಕೊಳ್ಳೋ ಥರ ನೀವು ಫ್ರಿಡ್ಜನ್ನ ಇಡಬೇಕು. ಗೊತ್ತಾಯ್ತಲ್ಲ? ಆ ಥರ ಇಡೋದ್ರಿಂದ ನಿಮಗೆ ಕರೆಂಟ್ ಬಿಲ್ಲಲ್ಲೂ ಸೇವಿಂಗ್ಸ್ ಆಗುತ್ತೆ. ಅದನ್ನು ನಿಮಗೆ ಕ್ಲಿಯರಾಗಿ ಹೇಗೆ ಹೇಳಬೇಕಪ್ಪ ಅಂತಂದರೆ, ಹಿಂಬದಿ ಅಂದರೆ ಫ್ರಿಡ್ಜಿನ ಹಿಂದೆಗಡೆ 2 ಕಾಲು ಅಂತ ಏನಿರ್ತವೆ ಅವನ್ನು ಸ್ವಲ್ಪ ಹೈಟ್ ಮಾಡಿ. ಆವಾಗ ಏನಾಗುತ್ತಪ್ಪ ಅಂತಂದರೆ, ಡೋರು ನೀವು ತೆಗೆದ್ರೆ ಮತ್ತೆ ಕ್ಲೀನಾಗಿ ಮತ್ತೆ ಮುಚ್ಕೊಳ್ಳುತ್ತೆ. ಆವಾಗ ನಿಮಗೆ ಕರೆಂಟ್ ಬಿಲ್ಲಲ್ಲಿ ಸೇವಿಂಗ್ ಆಗುತ್ತೆ. ಕಂಪ್ರೆಸರ್ ಆವಾಗವಾಗ ಆನ್ ಆಗೋದು ತಪ್ಪುತ್ತೆ. ಆವಾಗ ನಿಮಗೆ ಕರೆಂಟ್ ಬಿಲ್ಲಲ್ಲಿ ಉಳಿತಾಯ ಆಗುತ್ತೆ. ಇನ್ನು ಗ್ಯಾಸ್ಕೆಟ್ ಏನಾದರೂ ಹಾಳಾಗಿದ್ದರೆ ಏನು ಮಾಡಬೇಕು? ಇದು ಒಂದು ಕೆಲವರಿಗೆ ಗೊತ್ತಿರೋದಿಲ್ಲ. ಗ್ಯಾಸ್ಕೆಟ್ನ ಹೇಗೆ ಚೆಕ್ ಮಾಡೋದು ಅನ್ನೋ ಕೆಲವೊಂದು ಪ್ರಶ್ನೆಗಳೇ ಇರ್ತವೆ. ಅದು ನಾವು ಯಾರೂ ನೋಡೋದಿಲ್ಲ. ನಾವು ಸುಮ್ಮನೆ ಯೂಸ್ ಮಾಡ್ತಾ ಇರ್ತೀವಿ. ಗ್ಯಾಸ್ಕೆಟ್ನ ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಗ್ಯಾಸ್ಕೆಟ್ ಅಂದರೆ ಏನಪ್ಪ ಅಂತಂದರೆ, ಅದು ನಿಮ್ಮ ಡೋರಲ್ಲಿ, ಅಂದರೆ ನಿಮ್ಮ ಫ್ರಿಡ್ಜ್ ಡೋರಲ್ಲಿ ಬರುವಂಥ ಪ್ಲಾಸ್ಟಿಕ್ ರಬ್ಬರ್. ಇದು ಚೆನ್ನಾಗಿದೆಯಾ ಹೋಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ? ಸಿಂಪಲ್ ಫ್ರೆಂಡ್ಸ್. ಅದು ಏನು ಮಾಡಬೇಕು ಅಂತಂದರೆ, ಒಂದು ಪೇಪರ್ ಪೀಸು ಅಥವಾ ನೋಟನ್ನು ನೀವು ಡೋರ್ಗೆ ಇಟ್ಟು, ಅಂದರೆ ಡೋರ್ ಒಳಗಲ್ಲ, ರಬ್ಬರ್ ಈ ಫ್ರಿಡ್ಜಿನ ಡೋರಿಗೂ ಮತ್ತು ಫ್ರಿಡ್ಜಿಗೂ ರಬ್ಬರ್ ಬರುತ್ತಲ್ಲ, ಗ್ಯಾಸ್ಕೆಟ್ ಅಂತ ಕರಿತೀವಿ, ಅದನ್ನು ಅದ್ರ ಮಧ್ಯೆ ಇಟ್ಬಿಟ್ಟು ಡೋರ್ನ ಹಾಕಬೇಕು. ಡೋರ್ ಹಾಕಿದ್ರೆ ಅದು ಗಟ್ಟಿಯಾಗಿ ಹಿಡ್ಕೋಬೇಕು. ಪೇಪರ್ ಅಥವಾ ನೋಟ್ ಅದನ್ನು ಹಿಡ್ಕೋಬೇಕು. ನೀವು ಈ ಥರ ಕ್ಲೀನಾಗಿ ಈ ಥರ ಎಳೆದ್ರೆ ಅದು ಪೇಪರು ಅಥವಾ ನೋಟು ಹೊರಗಡೆ ಬಂತಂದರೆ ಗ್ಯಾಸ್ಕೆಟ್ ಹಾಳಾಗಿದೆ ಅಂತ. ಅದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ, ಅದು ಬಿಗಿಯಾಗಿ ಹಿಡ್ಕೊಂಡಿತ್ತು, ಎಳೆದ್ರೂ ಬರ್ತಾ ಇಲ್ಲ. ಈ ನೀವು ಪೇಪರ್ ಇಟ್ಟಿದ್ದೀರಾ ಅಂತಂದರೆ ಆ ಪೇಪರ್ನ ಎಳೆದ್ರೆ ಪೇಪರ್ ಹರಿದೋಗ್ತಾ ಇದೆ, ಬಟ್ ಪೇಪರ್ ಬರ್ತಾ ಇಲ್ಲ ಅಂತಂದರೆ
ಸೂಪರ್, ಏನು ತೊಂದರೆ ಇಲ್ಲ, ಗ್ಯಾಸ್ಕೆಟ್ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಈ ಗ್ಯಾಸ್ಕೆಟ್ನ ಬದಲಾಯಿಸೋದು ಹೆಂಗೆ ಅಂತಂದರೆ, ಈಗ ಸದ್ಯಕ್ಕೆ ನಮಗೆ ಬದಲಾಯಿಸೋಕೆ ಆಗೋದಿಲ್ಲ. ಸದ್ಯಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಬಿಸಿನೀರನ್ನು ಬಟ್ಟೆಯಲ್ಲಿ ಅದ್ಕೊಂಡು ಅದರ ಮೇಲೆ ಕ್ಲೀನಾಗಿ ವಾಶ್ ಮಾಡಿ, ಸದ್ಯಕ್ಕೆ ಏನೂ ಆಗೋದಿಲ್ಲ, ಪ್ರಾಬ್ಲಮ್ ಇರೋದಿಲ್ಲ. ಹಾಗಾದರೆ ಈ ಗ್ಯಾಸ್ಕೆಟ್ನ ಬದಲಾಯಿಸೋದು ಹೇಗೆ? ಅದನ್ನು ಎಲೆಕ್ಟ್ರಿಷಿಯನ್ ಅವರು ಕರೆಸಿ ಇದು ಮಾಡಿದ್ರೆ ಹೆಚ್ಚು ಕಡಿಮೆ 1000 ರೂಪಾಯಿಗೆ ತನಕನೂ ಕೇಳ್ತಾರೆ. ಇದನ್ನು ನೀವೇ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸಿಂಪಲ್ಲಾಗಿ ಫ್ರೆಂಡ್ಸ್, ಗ್ಯಾಸ್ಕೆಟ್ನ ಯಾವ ಥರ ಚೇಂಜ್ ಮಾಡೋದು ಅಂತಂದರೆ, ಅದು ನಿಮಗೆ ಅದಕ್ಕೊಂದು ನಂಬರ್ ಅಂತ ಇರುತ್ತೆ, ಸೀರಿಯಲ್ ನಂಬರ್ ಅಂತ ಇರುತ್ತೆ. ಆ ಸೀರಿಯಲ್ ನಂಬರು ನಿಮಗೆ ಡೋರ್ನ ಒಳಗಡೆ ಒಂದು ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರಲ್ಲಿ ಅದು ನಂಬರ್ ಇರುತ್ತೆ. ಆ ನಂಬರ್ನ ತೋರಿಸಿದ್ರೆ ಅಂಗಡಿಯವ್ರು ನಿಮಗೆ ಅದರ ರಬ್ಬರ್ನ ಕೊಡ್ತಾರೆ, ಅಥವಾ ಹಳೆಯ ರಬ್ಬರ್ನ ತೊಗೊಂಡೋದ್ರು ಕೊಡ್ತಾರೆ, ಗೊತ್ತಲ್ಲ. ಅದನ್ನು ತೊಗೊಂಡು ಬಂದು ನೀವೇನು ಮಾಡಬೇಕಪ್ಪ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಎಲೆಕ್ಟ್ರಿಷಿಯನ್ಗಳಿಗೆ ಕರೆಸಿ ಹೆಚ್ಚು ಕಡಿಮೆ ಅವರು 700, 800, 1000 ರೂಪಾಯಿ ತನಕನೂ ಮಾಡ್ತಾರೆ. ನೀವೇ ಮಾಡ್ಕೊಳ್ಳೋದಾದರೆ ಫಸ್ಟ್ ನೋಡಿ, ಇದನ್ನು ತೆಗೆದುಬಿಡಿ, ಪ್ಲಗ್ನ ತೆಗೆದುಬಿಟ್ಟು ಹಳೆಯ ರಬ್ಬರ್ನ ನೀಟಾಗಿ ತೆಗೆದುಬಿಡಿ. ಕೆಲವೊಂದು ಫ್ರಿಜ್ಗಳಿಗೆ ಸ್ಕ್ರೂ ಹಾಕಿರ್ತಾರೆ, ಗೊತ್ತಾಯ್ತಲ್ಲ, ಅಂದರೆ ಸಣ್ಣದಾಗಿ ಸ್ಕ್ರೂ ಹಾಕಿರ್ತಾರೆ, ನೋಡ್ಕೊಳ್ಳಿ. ಕೆಲವೊಂದಕ್ಕೆ ಹಂಗೆ ಪ್ರೆಸ್ ಮಾಡಿರ್ತಾರೆ. ಅದನ್ನು ನೀವು ನಿಧಾನಕ್ಕೆ ರಿಮೂವ್ ಮಾಡಿಬಿಡಿ, ಹಳೆ ಗ್ಯಾಸ್ಕೆಟ್ನ. ಮತ್ತು ಹೊಸದಾಗಿ ಏನು ತಂದಿರ್ತೀರ ಅದನ್ನು ನೀವು ಒಂದು ಐಟಮ್ ಬೇಕಾಗುತ್ತೆ. ಏನಪ್ಪ ಅಂತಂದರೆ, ಹೇರ್ ಡ್ರೈಯರ್ ಬರುತ್ತಲ್ಲ, ಬಿಸಿ ಗಾಳಿ ಬರೋವಂಥದ್ದನ್ನು ಸ್ವಲ್ಪ ಹೊತ್ತು ಅದ್ರ ಮೇಲೆ ಹಿಡಿಬೇಕು. ಒಂದು 2 ನಿಮಿಷ 3 ನಿಮಿಷ ಬಿಸಿ ಗಾಳಿ ಕೊಡಬೇಕು. ಯಾಕೆಂದರೆ ಅದೆಲ್ಲ ಫೋಲ್ಡ್ ಆಗಿರುತ್ತಲ್ಲ, ಅಂದರೆ ಮಡಚಿರುತ್ತೆ. ಅದನ್ನು ಫೋಲ್ಡ್ ಎಲ್ಲ ಕ್ಲಿಯರ್ ಆಗೋದಂದರೆ ಬಿಸಿ ಗಾಳಿಯನ್ನು ಅದಕ್ಕೆ ಬಿಡಿ. ಆವಾಗ ಅದು ಕ್ಲೀನಾಗೆ ಇದಾಗುತ್ತೆ, ಮಡಚ್ಕೊಂಡಿರೋದೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ನೀವು ಈ ಹಳೆ ಗ್ಯಾಸ್ಕೆಟ್ ತೆಗೆದಿರ್ತೀರಲ್ಲ, ಆ ಜಾಗನೆಲ್ಲ ಸ್ವಲ್ಪ ಸೋಪಿನ ನೀರಲ್ಲಿ ಹಾಕ್ಕೊಂಡು, ಅಂಟು ಮಸಿ ಥರ ಎಲ್ಲ ಇರುತ್ತೆ, ಅದನ್ನು ಕ್ಲಿಯರಾಗಿ ಒರೆಸ್ಬಿಟ್ಟು ಇದನ್ನು ಬಿಸಿ ಗಾಳಿ, ನಮ್ಮ ಹತ್ರ ಏರ್ ಡ್ರೈಯರ್ ಇಲ್ಲ ಅಂತಂದರೆ ಬಿಸಿ ನೀರಲ್ಲಿ ಎದ್ದಬೇಕು. ಅದನ್ನು ಗ್ಯಾಸ್ಕೆಟ್ನ ಬಿಸಿ ನೀರಲ್ಲಿ ಎದ್ದಿದ್ರೆ ಅವಾಗ ಸ್ಮೂತ್ ಆಗುತ್ತೆ. ಒಣ ಬಟ್ಟೆಯಲ್ಲಿ ಒರೆಸಿ ಅದನ್ನು ನೀವು ಸ್ವಲ್ಪ ಹೊತ್ತು ಒಣಗಿಸಿ, ಆಮೇಲೆ ಕ್ಲೀನಾಗಿ ಫ್ರಿಜ್ ಡೋರ್ನ ಒಂದು ಮೂಲೆಯಿಂದ ಕ್ಲೀನಾಗಿ ಫಿಟ್ ಮಾಡ್ಕೊಳ್ತಾ ಬರಬೇಕು. ಪ್ರೆಸ್ ಮಾಡ್ತಾ ಬಂದರೆ ಎಲ್ಲೆಲ್ಲಿ ಕೂರೋದಿಲ್ಲ ಅಲ್ಲಿ ನೀಟಾಗಿ ಕೂರಿಸ್ಕೊಳ್ತಾ ಬರ್ರಿ. ಕ್ಲೀನಾಗಿ 4 ಮೂಲೆ ಫಿಟ್ ಆದಮೇಲೆ ಸೇಮ್ ಅದೇ ಥಾಟ್ ಏನಪ್ಪ ಅಂತಂದರೆ, 10 ರೂಪಾಯಿ ನೋಟು ಅಥವಾ ಪೇಪರ್ನ ಇಟ್ಟು ಅದರ ಮೇಲೆ ಡೋರ್ನ ಲಾಕ್ ಮಾಡಿ, ಅದು ಬಿಗಿಯಾಗಿ ಹಿಡ್ಕೊಂಡ್ರೆ ಪೇಪರ್ನ, ನಿಮ್ಮ ಗ್ಯಾಸ್ಕೆಟ್ಟು ಕರೆಕ್ಟಾಗಿ ಕೂತಿದೆ ಅಂತ. ಇಲ್ಲ ಪೇಪರ್ ಸಲೀಸಾಗಿ ಹೊರಗಡೆ ಬರ್ತಾ ಇದೆ ಅಂತಂದರೆ ಗ್ಯಾಸ್ಕೆಟ್ಟು ಕೂತಿಲ್ಲ ಅಂತ ಸ್ವಲ್ಪ ಬೆಟ್ಟಲ್ಲಿ ಪ್ರೆಸ್ ಮಾಡಿ, ಓಕೆನಾ. ಇನ್ನೊಂದು ಮುಖ್ಯವಾದ ಟಿಪ್ಸ್ ಏನಪ್ಪ ಅಂದರೆ, ನಿಮ್ಮ ಗ್ಯಾಸ್ಕೆಟ್ ಭಾಳ ದಿನ ಬಾಳಿಕೆ ಬರಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ವ್ಯಾಸ್ಲೀನ್ನ ಹಚ್ಚಿ, ಅಂದರೆ ಗ್ಯಾಸ್ಕೆಟ್ಗೆ ವ್ಯಾಸ್ಲಿನ್, ನಾವು ಕೈಗೆ ಹಚ್ಕೋತೀವಲ್ಲ ವ್ಯಾಸ್ಲಿನ್ನು, ಆ ವ್ಯಾಸ್ಲಿನ್ನ ಅದಕ್ಕೆ ಹಚ್ಚಿದರೆ ಹಾಳಾಗೋದಿಲ್ಲ. ಅಂದರೆ ಗ್ಯಾಸ್ಕೆಟ್ಟು ತುಂಬ ದಿನ ಬರುತ್ತೆ, ಹಾಳಾಗೋದಿಲ್ಲ. ಮತ್ತು ನೀವು ಹೊಸ ಗ್ಯಾಸ್ಕೆಟ್ ತೊಗೊಂಡಿದ್ದೀರ, ಅದು ಸ್ವಲ್ಪ ಹಿಡಿತಾ ಇದೆ, ಅಂದರೆ ಸ್ವಲ್ಪ ಅಂಟು ಥರ ಆಗ್ತಾಯಿದೆ ಅಂತಂದರೆ, ನಿಮ್ಮ ಪೌಡ್ರ್ ಏನಿದೆ, ಮುಖಕ್ಕೆ ಹಚ್ಕೊಳ್ಳೋ ಪಾಂಡ್ಸ್ ಪೌಡ್ರ್ ಏನಿದೆ, ಅದನ್ನು ಸ್ವಲ್ಪ ಹಚ್ಚಿಬಿಡಿ, ತೆಳ್ಳಗೆ ಹಚ್ಚಿಬಿಟ್ರೆ ಆವಾಗ ಅದು ಬಿಗಿ ಹಿಡಿಯೋದಿಲ್ಲ, ಸ್ಮೂತಾಗಿ ಹಾಕೋದು ತೆಗೆಯೋದು ಮಾಡ್ಬೋದು. ಏನಾದರೂ ನಿಮಗೆ ಈ ಫ್ರಿಡ್ಜ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಅಂದರೆ ಈ ಕರೆಂಟ್ ಬಗ್ಗೆ, ಅದರದ್ದು ಬಿಲ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.